ಹೆತ್ತ ಮಗು ಮನೇಲಿ ಸಾಯೋ ಸ್ಟೇಜಲ್ಲಿದ್ರು ಈ ಸ್ಟೇಜಲ್ಲೂ ನೀನ್ ಆ ಸ್ಟೇಜ್ ಮೇಲೆ ಮೆಡಿಕಲ್ ಕ್ಯಾಂಪು, ಬಡವ್ರ ಮಕ್ಕಳು, ಅದು ಇದು ಅಂತ ಭಾಷಣ ಬಿಗಿತಾ ಇದ್ದೆ. ನಿನಗೆ ಫೋನ್ ಮಾಡಿದಾಗ್ಲೇ ನನಗಿದೆಲ್ಲ ಕೇಳಿಸಿದ್ದು. ಅಥರ್ವ, ನಂಗೆ ಇದ್ಯಾವುದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ನಿನ್ಗೆ ಮಗು ಕಡೆ ಗಮನನೇ ಇಲ್ವಲ್ಲ. ಈಗತ್ತೇನ್ ಪ್ರಯೋಜನ? ಇವತ್ತು ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀನು ಕೊಡೋ ಅವಾರ್ಡು ನಮ್ಮ ಮಗುನ ಕಾಪಾಡ್ತಾ ಇರ್ಲಿಲ್ಲ. ಅಥರ್ವ, ನಿಧಾನವಾಗಿ ಮಾತಾಡೋಣ. ಈಗಷ್ಟೇ ಮಗುನ ಹಾಸ್ಪಿಟ್ಲಿಂದ ನಿನ್ನಿಂದನೇ ಕಡೆ ಇಷ್ಟೆಲ್ಲ ಆಗಿದ್ದು. ನಾನೇನ್ ಮಾಡ್ದೆ ಅಕ್ಕ? ನೀನು ಒಂದ್ ಫೋನ್ ಮಾಡಿ ಅತ್ತೆಗ್ ವಿಷಯ ತಲುಪಿಸ್ಬೋದಾಗಿತ್ತು ತಾನೆ. ನಾನ್ ನಿನಗ್ ತುಂಬಾ ಸಲ ಕಾಲ್ ಮಾಡ್ದೆ ಕಣೆ, ನೀನ್ ಕಾಲ್ ಪಿಕ್ ಮಾಡ್ಲಿಲ್ಲ. ಅಷ್ಟ್ರಲ್ಲಿ ಮಗುಗೆ ಜ್ವರ ತುಂಬಾ ಜಾಸ್ತಿ ಆಗಿತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತಕ್ಷಣ ಮಗುನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಸಾಕು, ನೀವೆಲ್ಲ ಬೇಕು ಅಂತಾನೆ ಹೀಗ್ ಮಾಡಿದ್ರಿ ಅಲ್ವಾ? ಮಗು ವಿಚಾರದಲ್ಲಿ ಯಾರು ಹೀಗ್ ಬೇಕು ಅಂತ ಮಾಡ್ತಾರೆ ಭವಾನಿ? ಹೋಗ್ಲಿ, ನಿನ್ಗೆ ಮಗು ಬಗ್ಗೆ ಮಾತಾಡೋ ವ್ಯವಧಾನ ಆದ್ರೂ ಇದೆಯಾ? ನಿನಗೀಗ ಮನೆ ಮುಖ್ಯ ಅಲ್ಲ. ಸಾಕು. ಯಾಕೆಲ್ರು ಭವಾನಿನ ಟಾರ್ಗೆಟ್ ಮಾಡ್ತಿದ್ದೀರಾ? ಅಂತ ದೊಡ್ಡ ತಪ್ಪ ಅವಳೇನ್ ಮಾಡಿದ್ಲು? ಮಗುಗ್ ಹುಷಾರಿರ್ಲಿಲ್ಲ, ನೀವು ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರ್ಸಿದ್ದೀರಾ, ಅದು ಒಳ್ಳೆ ವಿಚಾರನೇ. ಹಾಗಂತ ಅವಳು ಮಗುಗೆ ತಾಯಿನೇ ಅಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ನಾವು ಮಾತಾಡ್ತಿರೋದು ಆ ದೃಷ್ಟಿನಲ್ಲ. ತಾಯಿ ಜವಾಬ್ದಾರಿ ಮಕ್ಕಳ ಮೇಲೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಭವಾನಿ, ನೀನ್ ಅಲ್ಬೇಡ, ಮಗುನ ಕರ್ಕೊಂಡು ಒಳಗಡೆ ಹೋಗು. ಅಕ್ಕ, ಮಗುಗೀಗ ಈ ವಿಷಯನ ಇಷ್ಟೊಂದು ದೊಡ್ಡದ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಸಿಂಧು. ನನ್ ಮಗುನ ಹೇಗ್ ನೋಡ್ಕೋಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಲಕ್ಷ್ಮಿ, ಮೆಡಿಸಿನ್ ಬ್ಯಾಗ್ ತಗೊಂಡ್ ಮೇಲ್ ಬಾ.